ಹಲೋ, ಮತ್ತೆ ನಾನೇ. ಮಾತಾಡೋಕ್ಕೆಲ್ಲ ಟೈಮ್ ಇಲ್ಲ. ಬನ್ನಿ ಬನ್ನಿ ಹೋಗೋಣ ಬೇಗ. ಹೆಂಗೆ ನಾವು ಯಾವ ಥರ ಪಾಸ್ವರ್ಡ್ ಚೇಂಜ್ ಮಾಡೋದು ಅಂತ ತುಂಬ ಸ್ಮಾಲ್ ವಿಡಿಯೋನೇ ಇದು. ಬನ್ನಿ ಬನ್ನಿ ಹೋಗೋಣ. ಇಲ್ಲಿ ನಾವು ಕ್ರೋಮ್ ಪೇಜಿಗೆ ಹೋಗಬೇಕು. ಅಗೇನ್ ಮೆಂಬರ್ ಪೋರ್ಟಲ್ ನೀವು ಟೈಪ್ ಮಾಡಿದ್ರೆ ಫಸ್ಟಲ್ಲಿ ಬರೋ ಆ ಮೆಂಬರ್ ಹೋಮ್ನ ಕ್ಲಿಕ್ ಮಾಡಿ. ಸೊ ಅವಾಗ ನೀವು ಈ ಪೇಜಿಗೆ ಬರ್ತೀರಾ. ಈ ಪೇಜಲ್ಲಿ ಅಲ್ಲಿ ಫರ್ಗೌಟ್ ಪಾಸ್ವರ್ಡ್ ಅಂತ ಇದೆ ಅಲ್ವಾ, UAN ಪಾಸ್ವರ್ಡು, ಅದ್ರ ಕೆಳಗೆ ಕ್ಯಾಪ್ಚಾ, ಅದ್ರ ಕೆಳಗಿರೋ ಫರ್ಗೌಟ್ ಪಾಸ್ವರ್ಡ್ನ ನೀವು ಕ್ಲಿಕ್ ಮಾಡಬೇಕು. ಹಾಗೆ ಅದಾಗಿದ ನಂತರ ನೀವು ಈ ಪೇಜಿಗೆ ಬರ್ತೀರಾ. ಈ ಪೇಜಲ್ಲಿ ಫಸ್ಟ್ ಯು ಹ್ಯಾವ್ ಟು ಎಂಟರ್ UAN ನಂಬರ್. ಫಾಲೋಡ್ ಬೈ ದಟ್ ಅಗೇನ್ ನೀವು ಆ ಕ್ಯಾಪ್ಚಾ ಏನಿದೆಯೋ ಅದನ್ನ ಪ್ರಾಪರ್ ಆಗಿ ನೋಡಿ ಟೈಪ್ ಮಾಡಿ. ಅದ್ರಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದ್ರು ನಿಮ್ಗೆ ಮಿಸ್ ಮ್ಯಾಚ್ ಬರುತ್ತೆ. ಸೊ ಪ್ರಾಪರ್ ಆಗಿ ಟೈಪ್ ಮಾಡಿ. ಮುಗಿದ್ಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಈ ಪೇಜಿಗೆ ಬರ್ತೀರಾ. ಈ ಪೇಜಲ್ಲಿ ಅಗೇನ್ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ನೀವು ಟೈಪ್ ಮಾಡಬೇಕು. ಏನೂ ಅಲ್ಲ, ಜಸ್ಟ್ ನೇಮ್ ಆಸ್ ಪರ್ ಯೋರ್ ಆಧಾರ್ ಕಾರ್ಡ್. ಸೊ ಇದರಲ್ಲಿ ನಿಮಗೆ ಆಧಾರ್ ಕಾರ್ಡ್ ಈಸ್ ತುಂಬ ಮ್ಯಾಂಡೇಟರಿ ಇದೆ. ಆಸ್ ಪರ್ ಆಧಾರ್ ಕಾರ್ಡಲ್ಲಿ ಹೆಂಗಿದೆಯೋ ಸ್ಪೆಲ್ಲಿಂಗ್ಸು ಅದೇ ನೇಮು ನಿಮ್ಗೆ ಇಲ್ಲಿ ಬರಬೇಕು. ಪ್ಲಸ್ ಡೇಟ್ ಆಫ್ ಬರ್ತ್ ಆಸ್ ಪರ್ ಆಧಾರ್ ಕಾರ್ಡ್. ಅದರಲ್ಲಿ ಬೇರೆ ನಿಮ್ಮ ಸರ್ಟಿಫಿಕೇಟಲ್ಲಿ ಬೇರೆ ಅದನ್ನೆಲ್ಲ ನೀವು ಹಾಕಂಗಿಲ್ಲ. ಆಸ್ ಪರ್ ಆಧಾರ್. ನೆಕ್ಸ್ಟ್ ಜೆಂಡರು ಮತ್ತು ವೆರಿಫೈ ಆಗಿದ ಕೂಡಲೇ ಅಗೇನ್ ನಿಮ್ಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇನ್ನೊಂದು ಟೈಪ್ ಮಾಡ್ಬೇಕು. ನೀವು ಈ ಪೇಜಲ್ಲಿ ನೀವು ಫಸ್ಟ್ ಕ್ಯಾಪ್ಚಾ ಟೈಪ್ ಮಾಡಬೇಕು. ದೆನ್ ಯೋರ್ ಆಧಾರ್ ನಂಬರ್ನ ಅಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ. ಅದಾಗಿದ ನಂತರ ವೆರಿಫೈ ಕೊಡಿ. ಅಲ್ಲಿ ಡೈಲಾಗ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿಕೊಂಡು ವೆರಿಫೈ ಕೊಡಿ. ನೆಕ್ಸ್ಟ್ ನೀವು ಸೇಮ್ ಅದೇ ಇನ್ನೊಂದು ಪೇಜಿಗೆ ಬರ್ತೀರಾ. ಅಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಲ್ಲಿ ನೋಡಿ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಅಂತ ಕ್ಲಿಯರ್ ಆಗಿ ಕೇಳಿದ್ದಾರೆ. ಆ ಲಿಂಕ್ಡ್ ಆಗಿರೋ ಮೊಬೈಲ್ ನಂಬರ್ನ ಅಲ್ಲಿ ಹಾಕಿ. ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿ ಹಾಕ್ಬಿಟ್ಟು ಅಗೇನ್ ಆ ಸ್ಮಾಲ್ ಡೈಲಾಗ್ ಬಾಕ್ಸ್ನ ಕ್ಲಿಕ್ ಮಾಡಿ ಗೆಟ್ OTP. ಸೊ ಇವಾಗ ನಿಮ್ಮ ಪರ್ಸನಲ್ ನಂಬರ್ಗೆ OTP ಬರುತ್ತೆ. ಈ ನೆಕ್ಸ್ಟ್ ಈ ಪೇಜಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ. ಅದಕ್ಕೆ ಮುಂಚೆ ಫಸ್ಟ್ ಒಂದು ಕ್ಯಾಪ್ಚಾ ಹಾಕ್ಬಿಡಿ, ಆಮೇಲೆ ಆ ಬಂದಿರೋ OTPನ ಅಲ್ಲಿ ಹಾಕಿ. ದೆನ್ ವೆರಿಫೈ ಕೊಡಿ. ಅಷ್ಟೇ ಸಿಂಪಲ್ಲು. ಈಗ ನಿಮಗೆ ಈ ಪೇಜ್ ಬರುತ್ತೆ. ಈ ಪೇಜಲ್ಲಿ ನೀವು ಕ್ಲಿಯರ್ ಆಗಿ ನೋಡಿ, ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಅಂತ 2 ಕಾಲಮ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಫಸ್ಟು ನಿಮಗೆ ಯಾವ ಥರ ಪಾಸ್ವರ್ಡ್ ಬೇಕು ಅಂತೇಳಿ ನೀವು ನಿಮ್ಮ ಹೆಸರಿಂದ ಸ್ಟಾರ್ಟ್ ಮಾಡೋದಾಗಲಿ ಪರ್ಸ್ನಲ್ ಆಗಲಿ ಯಾವುದಾದ್ರೂ ಪಾಸ್ವರ್ಡ್ ನೀವು ಚೂಸ್ ಮಾಡ್ಕೋಬೋದು. ಬಟ್ ಅದು ಬಂದು ಕ್ಯಾಪ್ಸ್ ಇರಬೇಕು, ಸ್ಮಾಲ್ ಲೆಟರ್ಸ್, ಮತ್ತು ಏನಾದರೂ ಡಿಫ್ರೆಂಟ್ ಸಿಂಬಲ್ಸ್, ನಂಬರ್ ಎಲ್ಲನೂ ಆ್ಯಡ್ ಆಗಿರಬೇಕು. ಆ ಥರ ಒಂದು ಪಾಸ್ವರ್ಡ್ ಚೂಸ್ ಮಾಡಿ 2 ಸರಿ ಹಾಕಿ. ದೆನ್ ಸಬ್ಮಿಟ್ ಕೊಡಿ. ನೋಡಿ ಅದರಲ್ಲಿ ಒಂದು ಮಿಸ್ ಮ್ಯಾಚ್ ಆದರೂ ಕೂಡ ನಿಮಗೆ ಈ ಥರ ಇನ್ವ್ಯಾಲಿಡ್ ಅಂತ ಬರುತ್ತೆ. ಸೊ ಅದಕ್ಕೆ ತಿರ್ಗಾ ಪ್ರಾಪರಾಗಿ ಇನ್ನೊಂದು ಸರಿ ಹಾಕಿ ತಿರ್ಗಾನು ನೀವು ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟಾಗ 2 ಮ್ಯಾಚ್ ಆದಾಗ ಸಬ್ಮಿಟ್ ಕೊಡಿ. ಈಗ 2 ಮ್ಯಾಚ್ ಆದರೆ 100% ಅದು ಸಬ್ಮಿಟ್ ಆಗುತ್ತೆ. ನೋಡಿ, ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ. ಈಗ ನೀವು ಲಾಗಿನ್ ಮಾಡಿ. ಅಲ್ಲಿ ಲಾಗಿನ್ ಅಂತ ಇದೆ ನೋಡಿ, ಕ್ಲಿಕ್ ಹಿಯರ್ ಟು ಲಾಗಿನ್, ಅಲ್ಲೇ ಕ್ಲಿಕ್ ಮಾಡಿ. ಅಷ್ಟೇ ರೀ, ಸಿಂಪಲ್ ಮೆಥಡು ಆಯಿತಾ.
ಈಗ ನೋಡಿ ಈ ಪೇಜಿಗೆ ಬರ್ತೀರಾ ಲಾಗಿನ್ ಅಂದಾಗ. ಈಗ ನಿಮಗೆ ಪಾಸ್ವರ್ಡ್ ಇದೆ, ಯು ಎ ಎನ್ ನಂಬರ್ ಇದೆ ಆ್ಯಂಡ್ ಯು ಎ ಎನ್ ಆ್ಯಕ್ಟಿವ್ ಕೂಡ ಆಗಿದೆ. ಸೊ ಧೈರ್ಯವಾಗಿ ನೀವು ಏನು ಚಿಂತೆ ಇಲ್ಲದೆ ಆರಾಮಾಗಿ ಓಪನ್ ಮಾಡಿ. ನಿಮ್ಮ ಯು ಎ ಎನ್ ನಂಬರ್ ಹಾಕಿ, ನಿಮ್ಮ ಪಾಸ್ವರ್ಡ್ ಹಾಕಿ, ಅಗೇನ್ ಕ್ಯಾಪ್ಚಾ ಹಾಕ್ಬಿಟ್ಟು ಸೈನ್ ಇನ್ ಮಾಡಿ. ಅಷ್ಟೇ ಫಿನಿಶು. ಸಿಸ್ಟಮ್ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಯಾವ ಥರ ಪಿ ಎಫ್ ಅಂದರೆ ಗೊತ್ತಿಲ್ಲ, ಯು ಎ ಎನ್ ನಂಬರ್ ಅಂದರೆ ಏನು. ಸೊ ಏನು ತಿಳಿದೇ ಇರೋರಿಗೆ ದಯವಿಟ್ಟು ಇದನ್ನೆಲ್ಲ ಶೇರ್ ಮಾಡಿ, ಅವರು ಕೂಡ ಕಲ್ತ್ಕೊಂಡು ಅವ್ರವ್ರ ಯು ಎ ಎನ್ ನಂಬರಲ್ಲಿ ಎಷ್ಟು ಅಮೌಂಟ್ ಇದೆ, ಪೆಂಡಿಂಗ್ ಎಷ್ಟಿದೆ, ಅಟ್ಲೀಸ್ಟ್ ಆ ದುಡ್ಡಾದರೂ ಅವ್ರು ತೊಗೊಳಕ್ಕೆ ಅವ್ರಿಗೊಂದು ನಾವು ಒಂದು ಅವಕಾಶ ಮಾಡ್ಕೊಡೋಣ ಅವ್ರಿಗೆಲ್ಲರಿಗೂ. ಸೊ ಇದು ಲೈಕ್ ತುಂಬ ಸಿಂಪಲ್ ವೇಯಲ್ಲಿ ಈಸಿ ಥರ ನಾನು ನೀಟಾಗಿ ಒಂದೊಂದು ಸ್ಟೆಪ್ಪು ನಿಮ್ಗೆ ಹೇಳಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊತೀನಿ. ಅದು ನೀವು ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಒಂದು ಒ ಟಿ ಪಿ ಬರುತ್ತೆ. ಇದು ಫುಲ್ ಆ್ಯಂಡ್ ಫುಲ್ ಒ ಟಿ ಪಿ ಹಾಕಲೇಬೇಕು ನೀವು. ಸೊ ಇಲ್ಲಿ ಒನ್ ಟೈಮ್ ಪಾಸ್ವರ್ಡ್ ಹಾಕಿದ ತಕ್ಷಣ ಅಗೇನ್ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಕೌಂಟ್ ರೆಡಿ, ನಿಮ್ಮ ಅಕೌಂಟ್ ಓಪನ್ ಆಗತ್ತೆ. ನೋಡಿ ನಿಮ್ಮ ಅಕೌಂಟು ರೆಡಿ ಆಯ್ತು ಈಗ. ಸೊ ಇದೇ ಬಂದು ನಿಮ್ಮ ಯು ಎ ಎನ್ ನಂಬರಿನ ನಿಮ್ಮ ಪರ್ಸ್ನಲ್ ಯು ಎ ಎನ್ ನಂಬರ್ ಪೇಜು. ಓಕೆ, ಸೊ ದಿಸ್ ಇಸ್ ದ ಹೋಮ್ ಪೇಜ್. ಇಲ್ಲಿಂದಾನೇ ನೀವು ಕೆ ವೈ ಸಿ ಮಾಡೋದಾಗಲಿ, ನಿಮ್ಮ ಅಮೌಂಟ್ ಎತ್ಕೊಳ್ಳೋದಾಗಲಿ, ಅಡ್ವಾನ್ಸ್ ತಗೊಳ್ಳೋದಾಗಲಿ, ಎಷ್ಟು ಅಮೌಂಟ್ ಇದೆ ಅಂತ ನೋಡೋದಾಗಲಿ, ಎಲ್ಲ ಪ್ರತಿಯೊಂದು ನೀವು ಅದ್ರಲ್ಲಿ ನೋಡ್ತೀರಾ.